ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ S-400ನ ಯುದ್ಧ ತಂತ್ರ. ನಮಸ್ಕಾರ ಸ್ನೇಹಿತರೆ, ಇದು ಭಾರತೀಯ ವಾಯುಪಡೆಯ ಇತಿಹಾಸದಲ್ಲೇ ಅತ್ಯಂತ ರಹಸ್ಯಮಯ ಮತ್ತು ಅತ್ಯಂತ ಪರಿಣಾಮಕಾರಿ ಯುದ್ಧ ಕಾರ್ಯಾಚರಣೆಗಳಲ್ಲಿ ಒಂದು. ಮೇ ತಿಂಗಳಲ್ಲಿ ನಡೆದ ಸಂಘರ್ಷದ ಸಮಯದಲ್ಲಿ ಭಾರತೀಯ ವಾಯುಪಡೆ ಬಳಸಿದ S-400 ಟ್ರಯಂಫ್ ವಾಯುರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ವಾಯುಪಡೆಗೆ ಕೇವಲ ಪ್ರತಿರೋಧವಷ್ಟೇ ಅಲ್ಲ, ಅವರ ಸಂಪೂರ್ಣ ಟ್ರ್ಯಾಕಿಂಗ್, ಸರ್ವಿಲೆನ್ಸ್ ಮತ್ತು ಸ್ಟ್ರೈಕ್ ಪ್ಲಾನಿಂಗ್ ವ್ಯವಸ್ಥೆಯನ್ನೇ ಗೊಂದಲಕ್ಕೆ ದೂಡಿತ್ತು. ಇದು ಕೇವಲ ಒಂದು ಮಿಸೈಲ್ ಸಿಸ್ಟಮ್ನ ಕಥೆಯಲ್ಲ, ಇದು ಮೊಬಿಲಿಟಿ, ಡಿಸೆಪ್ಷನ್ ಮತ್ತು ಸ್ಲೀಪ್ಲೆಸ್ ವಾರ್ ಕ್ರೀವ್ಸ್ಗಳ ಕತೆ. ನಮಗೆ ದೊರೆತ ಮಾಹಿತಿಯ ಪ್ರಕಾರ ಭಾರತೀಯ ವಾಯುಪಡೆಯ S-400 ಫೈರಿಂಗ್ ಯೂನಿಟ್ಸ್ಗಳು ಶೂಟ್ ಆ್ಯಂಡ್ ಸ್ಕೂಟ್ ಮೋಡ್ನಲ್ಲಿ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಅಂದರೆ ಕ್ಷಿಪಣಿ ಹಾರಿಸಿದ ತಕ್ಷಣ ಆ ಸ್ಥಳವನ್ನು ತಕ್ಷಣವೇ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಶಿಫ್ಟ್ ಆಗುವುದು. ಈ ಲಾಂಚರ್ಗಳು ರಸ್ತೆಗಳನ್ನೇ ಅನುಸರಿಸದೆ ಕಾಡು, ಅರಣ್ಯ ಪ್ರದೇಶ, ಆಫ್ ರೋಡ್ ಟೆರೈನ್, ಫಾರೆಸ್ಟ್ ಟ್ರ್ಯಾಕ್ಸ್ ಮತ್ತು ಅತ್ಯಂತ ದೂರದ ಫಾರ್ವರ್ಡ್ ಪ್ರದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಶತ್ರು ಪ್ಲಾನರ್ಸ್ಗಳು ಎಂದಿಗೂ ಹೆವಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇಂತಹ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಊಹಿಸಿರಲಿಲ್ಲ. ಸ್ಯಾಟಲೈಟ್ ಸರ್ವಿಲೆನ್ಸ್ ಕೂಡ ವಿಫಲ. ಪಾಕಿಸ್ತಾನದ ವಾಯುಪಡೆ ಹಾಗೂ ಚೀನಾ ಸೇನಾ ಉಪಗ್ರಹಗಳು ಮತ್ತು ಯುರೋಪಿನ ಕಮರ್ಷಿಯಲ್ ಸ್ಯಾಟಲೈಟ್ ಕಂಪನಿಗಳ ಸಹಾಯದಿಂದ S-400 ಲಾಂಚರ್ಸ್ ಅನ್ನು ಟ್ರ್ಯಾಕ್ ಮಾಡಲು ಯತ್ನಿಸಿತು. ಆದರೆ ಈ ಎಲ್ಲ ಪ್ರಯತ್ನಗಳು ವಿಫಲವಾದವು. ಯಾಕೆಂದರೆ ಭಾರತೀಯ ವಾಯುಪಡೆಯ ಪ್ಲಾನರ್ಸ್ಗಳು ಉದ್ದೇಶಪೂರ್ವಕವಾಗಿ ಕನ್ವೆನ್ಷನಲ್ ರೋಡ್ ನೆಟ್ವರ್ಕ್ಸ್ ಅನ್ನು ತಪ್ಪಿಸಿದ್ದರು. ಪ್ರಿಡಿಕ್ಟಬಲ್ ಡೆಪ್ಲಾಯ್ಮೆಂಟ್ ಝೋನ್ಸ್ಗಳನ್ನು ಬಳಸಲೇ ಇಲ್ಲ. ಲಾಂಚರ್ಸ್ಗಳು ಓಪನ್ ಟೆರೈನ್, ಇಂಪ್ರೂವೈಸ್ಡ್ ರೂಟ್ಸ್, ಡೆನ್ಸ್ ಜಂಗಲ್ ಪಾಕೆಟ್ಸ್ ಮತ್ತು ಸ್ಯಾಟಲೈಟ್ ಫೋಕಸ್ ಇಲ್ಲದ ರಿಮೋಟ್ ಏರಿಯಾಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. 50ರಿಂದ 100 ಕಿಲೋಮೀಟರ್ ರೀಲೊಕೇಶನ್. ಮೂಲಗಳ ಪ್ರಕಾರ ಪ್ರತಿ ಎಂಗೇಜ್ಮೆಂಟ್ ನಂತರ S-400 ಫೈರಿಂಗ್ ಯೂನಿಟ್ಸ್ಗಳು ಸುಮಾರು 50ರಿಂದ 100 ಕಿಲೋಮೀಟರ್ ದೂರಕ್ಕೆ ಶಿಫ್ಟ್ ಆಗುತ್ತಿದ್ದವು. ಒಂದು ಮಿಸೈಲ್ ಲಾಂಚ್ ಆದ ತಕ್ಷಣ ಎನಿಮಿ ಇಂಟೆಲಿಜೆನ್ಸ್ಗೆ ಫರ್ಮ್ ಲೊಕೇಶನ್ ಫಿಕ್ಸ್ ಸಿಗುವ ಮುನ್ನವೇ ಲಾಂಚರ್ ಪ್ಯಾಕಪ್ ಆಗಿ ಮೂವ್ ಆಗುತ್ತಿತ್ತು. ಪಾಕಿಸ್ತಾನದ ವಾಯುಪಡೆಗೆ ಸಿಗುತ್ತಿದ್ದ ಇಂಟೆಲಿಜೆನ್ಸ್ಗಳು ಎಲ್ಲವೂ ಔಟ್ಡೇಟೆಡ್ ಆಗಿಬಿಡುತ್ತಿತ್ತು. ಸೆನ್ಸಾರ್ ಶೂಟರ್ ಸಪರೇಷನ್ ಗೇಮ್ ಚೇಂಜರ್. ಈ ತಂತ್ರದ ಹಿಂದೆ ಇರುವ ಅತ್ಯಂತ ಪ್ರಮುಖ ಅಂಶವೇ S-400ನ ಡಿಸ್ಟ್ರಿಬ್ಯೂಟೆಡ್ ಎಂಗೇಜ್ಮೆಂಟ್ ಆರ್ಕಿಟೆಕ್ಚರ್. ಇಲ್ಲಿ ಲಾಂಚರ್ ಮತ್ತು ರೆಡಾರ್ ಒಂದೇ ಸ್ಥಳದಲ್ಲಿ ಇರಬೇಕೆಂಬ ನಿಯಮವೇ ಇಲ್ಲ. ಟಾರ್ಗೆಟ್ ಡೇಟಾ, ಮಿಡ್ ಕೋರ್ಸ್ ಮಿಸೈಲ್ ಗೈಡೆನ್ಸ್ ಇವುಗಳನ್ನು ನೆಟ್ವರ್ಕ್ನಲ್ಲಿ ಇರುವ ಬೇರೆ ರೇಡಿಯಸ್ ಯೂನಿಟ್ಸ್ಗಳು ನೀಡುತ್ತವೆ. ಆದ್ದರಿಂದ ಮಿಸೈಲ್ ಇನ್ನೂ ಗಾಳಿಯಲ್ಲೇ ಇರುವಾಗಲೇ ಲಾಂಚರ್ ತನ್ನ ಸ್ಥಳವನ್ನು ಬದಲಾಯಿಸಬಹುದು. ಇದು ಪಾಕಿಸ್ತಾನದ ವಾಯುಪಡೆಯ ಪ್ಲಾನರ್ಸ್ಗಳಿಗೆ ಒಂದು ಕಾನ್ಸ್ಟೆಂಟ್ಲಿ ಶಿಫ್ಟಿಂಗ್ ಎಂಗೇಜ್ಮೆಂಟ್ ಜಿಯೋಮೆಟ್ರಿ ಆಗಿ ಪರಿಣಮಿಸಿತು. ಅವರು ಯಾವತ್ತೂ ಮ್ಯಾಪ್ ಮಾಡಲಾಗದ ಒಂದು ಯುದ್ಧದ ಪರಿಸ್ಥಿತಿಯನ್ನು ಎದುರಿಸಿದರು. ಪಾಕಿಸ್ತಾನದ ವಾಯುಪಡೆಯ ಟಾರ್ಗೆಟಿಂಗ್ ಫೇಲ್ಯೂರ್. ಪಾಕಿಸ್ತಾನದ ವಾಯುಪಡೆಯು ಹಲವಾರು ಬಾರಿ ಮಿಸೈಲ್ ಟ್ರೆಜೆಕ್ಟರಿಗಳನ್ನು ಅನಾಲಿಸಿಸ್ ಮಾಡಿ ಲಾಂಚರ್ ಲೊಕೇಶನ್ಸ್ ಅನ್ನು ಟ್ರಯಾಂಗುಲೇಟ್ ಮಾಡಲು ಯತ್ನಿಸಿತು. ಆದರೆ ಅವರು ಮಾಡಿದ ದೊಡ್ಡ ತಪ್ಪು ಏನೆಂದರೆ ಲಾಂಚರ್ಗಳು ರೋಡ್ ಬೇಸ್ಡ್ ಆಪರೇಟಿಂಗ್ ಏರಿಯಾಸ್ನಲ್ಲಿ ಇರಬಹುದು ಎಂಬ ಊಹೆ. ವಾಸ್ತವದಲ್ಲಿ ಲಾಂಚರ್ಸ್ಗಳು ಆ ಸ್ಥಳಗಳಿಂದ ಬಹಳ ದೂರದಲ್ಲಿದ್ದವು. ಪಾಕಿಸ್ತಾನದ ವಾಯುಪಡೆಯ ಸ್ಟ್ರೈಕ್ ಏರ್ಕ್ರಾಫ್ಟ್ಗಳು ಸಸ್ಪೆಕ್ಟೆಡ್ ಝೋನ್ಸ್ಗೆ ಹೋದಾಗ ಅಲ್ಲಿ ಲಾಂಚರ್ಗಳು ಕೂಡ ಇರಲಿಲ್ಲ. ಅವುಗಳ ಹಿಂದೆ ಉಳಿದಿದ್ದು ಡಿಕಾಯ್ ಸಿಗ್ನೇಚರ್ಸ್, ಅಬೆಂಡನ್ಡ್ ಫೈರಿಂಗ್ ಪೊಸಿಷನ್ಸ್ಗಳು. ಲೇಯರ್ಡ್ ಏರ್ ಡಿಫೆನ್ಸ್ ನೆಟ್ವರ್ಕ್. S-400 ಒಂಟಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಭಾರತೀಯ ವಾಯುಪಡೆಯ MRSAM ಹಾಗೂ ಇತರೆ ರೆಡಾರ್ ಸಿಸ್ಟಮ್ಸ್ ಎಲ್ಲವೂ ಸೇರಿ ಒಂದು ಯೂನಿಫೈಡ್ ಏರ್ ಡಿಫೆನ್ಸ್ ಗ್ರಿಡ್ ಆಗಿ ರಚಿಸಿತ್ತು. ಟಾರ್ಗೆಟ್ಸ್
ಸೀಮ್ಲೆಸ್ ಆಗಿ ಹ್ಯಾಂಡ್ ಆಫ್ ಆಗುತ್ತಿತ್ತು. ಸಿಚುಯೇಷನಲ್ ಅವೇರ್ನೆಸ್ ಹಲವಾರು ಎಂಗೇಜ್ಮೆಂಟ್ ಝೋನ್ಗಳಲ್ಲಿ ಶೇರ್ ಆಗುತ್ತಿತ್ತು. ಕನ್ಫರ್ಮ್ಡ್ ಕಿಲ್ಸ್. ಚೀಫ್ ಆಫ್ ದ ಏರ್ ಸ್ಟಾಫ್ ಸ್ವತಃ ಹೇಳಿರುವಂತೆ S-400 ವ್ಯವಸ್ಥೆಯ ಮೂಲಕ 4ರಿಂದ 5 ಪಾಕಿಸ್ತಾನಿ ಫೈಟರ್ ಏರ್ಕ್ರಾಫ್ಟ್ಗಳನ್ನು ನಾಶ ಮಾಡಲಾಗಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ MRSAM ಸಿಸ್ಟಮ್ಸ್ ಮತ್ತೊಂದು ಪಾಕಿಸ್ತಾನದ ವಾಯುಪಡೆಯ ಏರ್ಕ್ರಾಫ್ಟನ್ನು ಹೊಡೆದು ಉರುಳಿಸಿದೆ. ಇದು ಭಾರತದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಡಾಕ್ಟರಿನ್ ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಕೇಸ್ ಸ್ಟಡಿ ಇನ್ ಮಾಡರ್ನ್ ವಾರ್ಫೇರ್. ಪಾಕಿಸ್ತಾನವು S-400 ಬ್ಯಾಟರಿಗಳನ್ನು ನಾಶ ಮಾಡಲು ಸ್ಯಾಟಲೈಟ್ಸ್, ಏರ್ಬೋರ್ನೆ ISR, ಎಲಿಂಟ್ ಎಲ್ಲವನ್ನೂ ಬಳಸಿತು. ಆದರೆ ಲಾಂಚರ್ಗಳ ಎಕ್ಸ್ಟ್ರೀಮ್ ಮೊಬಿಲಿಟಿ ಮತ್ತು ಡೆಲಿಬ್ರೇಟ್ ಡಿಸೆಪ್ಷನ್ ಅವರ ಎಲ್ಲ ಲೆಕ್ಕಾಚಾರಗಳನ್ನು ತಪ್ಪು ಮಾಡಿತ್ತು. ಈ ಮೇ ತಿಂಗಳ ಆಪರೇಷನ್ ಸಿಂಧೂರ್ ಸಂಘರ್ಷ ಇಂದು ಮೊಬೈಲ್ ಏರ್ ಡಿಫೆನ್ಸ್ ವಾರ್ಫೇರ್ಗೆ ಒಂದು ಟೆಕ್ಸ್ಟ್ ಬುಕ್ ಕೇಸ್ ಸ್ಟಡಿ ಆಗಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಸ್ಟ್ಯಾಟಿಕ್ ಶೀಲ್ಡ್ ಆಗಿ ಬಳಸಲಾಗಲಿಲ್ಲ. ಇದು ರೋಮಿಂಗ್ ಹಂಟರ್ ಕಿಲ್ಲರ್ ಸಿಸ್ಟಮ್ ಆಗಿ ಕಾರ್ಯನಿರ್ವಹಿಸಿತು. ಎಲ್ಲ ಸಮಯದಲ್ಲೂ ಮೂವ್ ಆಗುತ್ತಾ ಅನ್ಎಕ್ಸ್ಪೆಕ್ಟೆಡ್ ಆಂಗಲ್ಸ್ನಿಂದ ಅಟ್ಯಾಕ್ ಮಾಡಿ ಕೌಂಟರ್ ಸ್ಟ್ರೈಕ್ಸ್ ಆಗುವ ಮುನ್ನವೇ ನಾಪತ್ತೆಯಾಗುತ್ತಿತ್ತು. ಭಾರತೀಯ ವಾಯುಪಡೆಗೆ ಇದು ಮೂವ್ಮೆಂಟ್, ಡಿಸೆಪ್ಷನ್, ಸೆನ್ಸಾರ್ ಶೂಟರ್ ಸಪರೇಷನ್ ಆಧಾರಿತ ಡಾಕ್ಟ್ರೈನ್ ಸರಿ ಅನ್ನೋದನ್ನು ಸಾಬೀತು ಮಾಡಿತು. ಪಾಕಿಸ್ತಾನಕ್ಕೆ ಇದು ಮಾಡರ್ನ್ ನೆಟ್ವರ್ಕ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ವಿರುದ್ಧ ಟ್ರೆಡಿಷನಲ್ ಸಪರೇಷನ್ ಟ್ಯಾಕ್ಟಿಕ್ಸ್ ಎಷ್ಟು ದುರ್ಬಲ ಅನ್ನೋದನ್ನು ತೋರಿಸಿತು. Захватить правый. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.